ಅಂದರೆ ಸುಮಾರು 12 ವರ್ಷಗಳ ಹಿಂದೆ ಇಲ್ಲಿ ಒಂದು ಲೆವೆಲ್ ಕ್ರಾಸಿಂಗ್ 47ರಲ್ಲಿ ಒಂದು ಮೇಲ್ಸೇತುವೆ ಆಗಬೇಕು ಅನ್ನುವ ಕಾಮಗಾರಿಗೆ ಏನು ಅನುಮೋದನೆ ಸಿಕ್ತು, ಇದು ಹಂತ ಹಂತವಾಗಿ ಇವತ್ತು ಆಗಿ ಕಳೆದ ನವೆಂಬರ್ 25ರಲ್ಲಿ ಇದು ಸಾರ್ವಜನಿಕರಿಗೆ ಮುಕ್ತವಾಯಿತು. ಇದು ಲೆವೆಲ್ ಕ್ರಾಸಿಂಗ್ 47 ಏನಿದೆ ಇದು ಅಂತ ಅಂದರೆ ಇದು 22 ಕೋಟಿ ರು ವೆಚ್ಚದಲ್ಲಿ ಇವತ್ತು ಮೇಲ್ಸೇತುವೆ ಇವತ್ತು ಉದ್ಘಾಟನೆ ಆಗಿದೆ, ಲೋಕಾರ್ಪಣೆ ಆಗಿದೆ. ಇದು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಎರಡೂ ಜಂಟಿಯಾಗಿ ಇದಕ್ಕೆ ಹಣವನ್ನು ಕೂಡಿಸಿದೆ. 22 ಕೋಟಿ ವೆಚ್ಚದಲ್ಲಿ ಆಗಿರ್ತಕ್ಕಂಥ ಈ ಮೇಲ್ಸೇತುವೆಗೆ ನಾನು 3 ವಾರಗಳ ಹಿಂದೆ ನಮ್ಮ ಕೇಂದ್ರ ಸಚಿವರಾದಂಥ ಸೋಮಣ್ಣ ಅವರಿಗೆ ಒಂದು ಪತ್ರ ಬರೆದೆ. ಎಲ್ಲೆಕೆರೆ ಬ್ರಿಡ್ಜು ಏನಿದೆ, ಈ ರೋಡ್ ಓವರ್ ಬ್ರಿಡ್ಜು ಈಗಾಗಲೇ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಅವರೇ ಉದ್ಘಾಟನೆ ಮಾಡಿದ್ದಾರೆ. ಆದರೆ ನಾವು ಅಧಿಕೃತವಾಗಿ ನಾವು ಇದನ್ನು ಉದ್ಘಾಟನೆ ಮಾಡಬೇಕು ಎನ್ನುವ ವಿಚಾರವನ್ನು ಅವರ ಗಮನಕ್ಕೆ ತಂದೆ. ಅವರು ಇಲ್ಲ, ಇದನ್ನು ಇವತ್ತು ಈ ದಿನ ಮಾಡೋಣ, 29ನೇ ತಾರೀಕು ಇದನ್ನು ಉದ್ಘಾಟನೆ ಮಾಡೋಣ ಅಂತ ಬಂದರು. ಯಾವಾಗಲೂ ಅಷ್ಟೇ ಇದು ಕಾರ್ಯಕ್ರಮ ಇದು ಫಿಕ್ಸ್ ಆಗಿದ್ದು 10:45ಕ್ಕೆ. 10:45ಕ್ಕೆ ಅವರು ವಿಶೇಷ ಟ್ರೈನಲ್ಲಿ ಬಂದರು. ಹೀಗಾಗಿ ಇನ್ನೊಂದು ಬಹಳ ಮುಖ್ಯವಾದದ್ದು, ಯಾಕೆಂದರೆ ಇದು ಈ ಕಡೆ ದೊಡ್ಡ ಚನ್ನಪಟ್ಟಣದ ಭಾಗದಲ್ಲಿ ಹೋಗೋದ್ರಿಂದ ಮೈಸೂರು ಬೆಂಗಳೂರು ನಡುವೆ ಪ್ರತಿದಿನ ಸುಮಾರು 50 ರೈಲುಗಳು ಓಡಾಡ್ತಾ ಇದ್ದಾವೆ. ಎಷ್ಟೋ ಜನ ಲೆವೆಲ್ ಕ್ರಾಸಿಂಗ್ನಲ್ಲಿ ಯಾಕೆಂದರೆ ಪ್ರತಿ 10 ನಿಮಿಷ 20 ನಿಮಿಷ ಟ್ರೈನ್ ಬರ್ತಾನೆ ಇತ್ತು, ಹೀಗಾಗಿ ಬಹಳ ಅನಾನುಕೂಲ ಆಗಿತ್ತು. ಇವತ್ತು ಇದಾಗಿರೋದು ಈ ಭಾಗದ ಜನರಿಗೆ ನಿಜವಾಗ್ಲೂ ಒಂದು ಸಂಪರ್ಕವನ್ನು ಕೊಡುತ್ತೆ. ಮತ್ತು ಇನ್ನೊಂದು ಏನು ಅಂದರೆ, ಈಗ ಲೆವೆಲ್ ಕ್ರಾಸಿಂಗ್ 47 ಏನಿದೆ, ಹಿಂದೆ ಏನು ಲೆವೆಲ್ ಕ್ರಾಸಿಂಗ್ ಗೇಟ್ ಏನಿತ್ತು, ಇವಾಗ ಇದು ಉದ್ಘಾಟನೆ ಆದಮೇಲೆ ಇಲ್ಲಿ ಕೇವಲ ವಾಹನಗಳು ಓಡಾಡುತ್ತೆ. ಆದರೆ ಲೆವೆಲ್ ಕ್ರಾಸಿಂಗ್ 47 ಅಲ್ಲಿ ಜನ ಓಡಾಡ್ತಾರೆ. ಅದರಿಂದ ಅಲ್ಲಿ ಒಂದು ಸ್ಕೈ ವಾಕನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಈಗಾಗಲೇ ಸ್ಕೈ ವಾಕ್ಗೆ ಈಗ ರೈಲ್ವೆ ಇಲಾಖೆ ಮಂಜೂರು ಕೂಡ ಮಾಡಿದೆ. ಬಹುಶಃ ಆದಷ್ಟು ಬೇಗ ಲೆವೆಲ್ ಕ್ರಾಸಿಂಗ್ ಮಾಡಬೇಕು. ಯಾಕೆಂದರೆ ಮಾಮೂಲಿ ಜನ ಈ ಬ್ರಿಡ್ಜ್ ಮೇಲೆ ಬರೋಕ್ಕಾಗೋದಿಲ್ಲ, ಇಲ್ಲಿ ವಾಹನಗಳು ಮಾತ್ರ ಬರುತ್ತೆ. ಮಾಮೂಲಿ ಜನ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಲೆವೆಲ್ ಕ್ರಾಸಿಂಗಲ್ಲೇ ಹೋಗಬೇಕಾಗಿದೆ. ಹಾಗಾಗಿ ನಾನು ಮೊನ್ನೆ ರೈಲ್ವೆ ಇಲಾಖೆ ಸೋಮಣ್ಣನವರ ಗಮನಕ್ಕೂ ತಂದಿದ್ದೇನೆ. ಈಗ ಆಲ್ರೆಡಿ ಅದು ಮಂಜೂರಾಗಿದೆ. ಬಹುಶಃ ಇನ್ನು 2 ಟೆಂಡರು ಕೂಡ ಕರೆದಿದ್ದಾರೆ. ಇನ್ನೊಂದು ಕೆಲವೇ ದಿನಗಳಲ್ಲಿ ಅದು ಕಾಮಗಾರಿ ಪ್ರಾರಂಭ ಆಗುತ್ತೆ. ಇನ್ನು ಈ ಕೆಲವು ವಿಚಾರಗಳಿದೆ. ಇವತ್ತು ಮೆಮೊ ಟ್ರೈನ್ ಕೂಡ ಓಡಾಡ್ತಾ ಇದೆ, ಚನ್ನಪಟ್ಟಣ ಮತ್ತು ಬೆಂಗಳೂರು ಓಡಾಡ್ತಾ ಇದೆ. ಒಂದು ಪ್ಯಾಸೆಂಜರ್ ಟ್ರೈನು 10:45ಕ್ಕೆ ಬಿಡುತ್ತೆ ಇವಾಗ ಚನ್ನಪಟ್ಟಣ. ಈಗ ಚನ್ನಪಟ್ಟಣ ಬೊಂಬೆಯ ನಾಡು ಅಂತೀವಿ, ಇದು ಬೊಂಬೆಯ ಬೀಡು ಅಂತೀವಿ. ಅದಕ್ಕೆ ಆ ಟ್ರೈನ್ಗೆ ಏನು ಇವತ್ತು ಪ್ಯಾಸೆಂಜರ್ ಟ್ರೈನ್ ಇದೆ, ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಹೊರಡುವ ಟ್ರೈನ್ ಇದೆ, ಅದನ್ನು ಗೊಂಬೆ ಎಕ್ಸ್ಪ್ರೆಸ್ಸು ಅಥವಾ ಬೊಂಬೆ ಎಕ್ಸ್ಪ್ರೆಸ್ ಅಂತ ಹೆಸರು ಬಹಳ ಅನುಕೂಲ ಆಗುತ್ತೆ. ಬೊಂಬೆ ಎಕ್ಸ್ಪ್ರೆಸ್ ಅಂತಲಾರು ಇಡಿ, ಅಥವಾ ಬೊಂಬೆ ಪ್ಯಾಸೆಂಜರ್ ಟ್ರೈನ್ ಅಂತನಾರು ಇಡ್ಬೋದು, ಅಥವಾ ಗೊಂಬೆ ಪ್ಯಾಸೆಂಜರ್ ಟ್ರೈನ್ ಅಂತನಾರು ಇಡ್ಬೋದು. ಅದಕ್ಕೆ ಅದೊಂದು ಮಹತ್ವ ಬರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇವತ್ತು ನಿಮಗೆ ಅದಾಗಲೇ ಗೊತ್ತು, ಬಹಳ ದಿನಗಳ ಕನಸಾಗಿತ್ತು ಒಡೆಯರ್ ಎಕ್ಸ್ಪ್ರೆಸ್ಸನ್ನು ರಾಮನಗರದಲ್ಲಿ ನಿಲ್ಲಿಸಬೇಕು, ಅದಕ್ಕೆ ಒಂದು ಸ್ಟಾಪ್ ಕೊಡಬೇಕು ಅಂತ. ಅದು ಸೋಮಣ್ಣನವರ ಕ್ರಿಯಾಶೀಲತೆಯಿಂದ ಅದಾಗಿ ಈಗ ಆಲ್ರೆಡಿ ಒಡೆಯರ್ ಎಕ್ಸ್ಪ್ರೆಸ್ ರಾಮನಗರದಲ್ಲಿ ನಿಲ್ತಾ ಇದೆ. MB ಪಾಟೀಲ್ ಅವರಲ್ಲಿ ಒಂದು ಮನವಿ ಇದೆ. ನಾವು ಈ ರೈಲ್ವೆ ಬ್ರಿಡ್ಜಿಂದ ಇಳಿದ ಮೇಲೆ, ಇದು ರೈಲ್ವೆ ಇಲಾಖೆಗೆ ಸೇರಿದಂಥ ಮೇನ್ ಸೇತುವೆ, ಅದು ಇಳಿದು ಆದಮೇಲೆ ನಗರಸಭೆಗೆ ಸೇರುತ್ತೆ. ಆ ರಸ್ತೆ PWDಗೆ ಸೇರುತ್ತೆ. ಅದು ಬಹಳ ಕಿರಿದಾಗಿದೆ. ಅದನ್ನು ನಗರಸಭೆ ಮತ್ತು PWD ಇಲಾಖೆ ಎರಡೂ ಸೇರಿ ಆ ರಸ್ತೆಯ ಅಗಲೀಕರಣ ಆಗಬೇಕು ಅಂತ ನನ್ನ ಮನವಿ ಮಾಡ್ತಾ ಇದ್ದೇನೆ. ಬಹುಶಃ ಅಕ್ಟೋಬರು ಅಥವಾ ನವೆಂಬರ್ಗೆ ರಾಮನಗರದ ರೈಲ್ವೆ ನಿಲ್ದಾಣ ಮತ್ತು ಚನ್ನಪಟ್ಟಣದ ರೈಲ್ವೆ ನಿಲ್ದಾಣ ಉನ್ನತೀಕರಣದ ಕಾಮಗಾರಿ ಮುಗಿದು ಅದು ಲೋಕಾರ್ಪಣೆ ಆಗುತ್ತೆ. ಇವು 2 ನಿಲ್ದಾಣಗಳಿಗೆ ಆಗಿರತಕ್ಕಂಥ ವೆಚ್ಚ 35 ಕೋಟಿ ರೂಪಾಯಿ. 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಚನ್ನಪಟ್ಟಣದ ರೈಲ್ವೆ ಸ್ಟೇಷನ್ನು ಮತ್ತು ರಾಮನಗರದ ರೈಲ್ವೆ ಸ್ಟೇಷನ್ ಉನ್ನತೀಕರಣ ಕೂಡ ಆಗುತ್ತೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.